ಕೇರಳ ರಾಜ್ಯದ ಅಲಪುಲ ಮೂಲದ ವಿದ್ಯುತ್ ಮಂಡಳಿಯ ನಿವೃತ್ತ ಉದ್ಯೋಗಿ 65 ವರ್ಷದ ಆರ್.ಪಿ. ಮನೋಹರನ್. ಈ ಪವಾಡ ಪ್ರಾರಂಭವಾಗಿದ್ದು ಆಗಸ್ಟ್ 2006ರಲ್ಲಿ. ಮನೋಹರನ್ ಅವರು ಪೌರ್ಣಮಿ ಎಂಬ ಕೇರಳ ಸರ್ಕಾರ ಲಾಟರಿ ಟಿಕೆಟ್ ಅನ್ನು ಪರ್ಚೇಸ್ ಮಾಡಿದ್ರು. ಅವರಿಗೆ ಸಂಪೂರ್ಣ ಆಶ್ಚರ್ಯವಾಗುವಂತೆ 65 ಲಕ್ಷ ರೂಪಾಯಿಗಳ ಮೊದಲ ಬಹುಮಾನ ಒಲಿದು ಬಂತು. ಅಲ್ಲಿಗೆ ಮುಗಿಯಲಿಲ್ಲ. ಸರಿಯಾಗಿ 15 ತಿಂಗಳುಗಳ ನಂತರ ನವೆಂಬರ್ 2007ರಲ್ಲಿ ಅವರು ನಿರ್ಮಲಾ ಲಾಟರಿ ಟಿಕೆಟ್ ಖರೀದಿಸಿದ್ರು. ಈ ಬಾರಿಯೂ ಅವರಿಗೆ 70 ಲಕ್ಷ ರೂಪಾಯಿಗಳ ಬಂಪರ್ ಬಹುಮಾನ ಬಂದಿತ್ತು. ಎರಡನೇ ಬಾರಿ ಗೆದ್ದಾಗ ಅವರ ಊರಿನ ಜನರಿಗೆ ಮತ್ತು ಸ್ನೇಹಿತರಿಗೆ ಮನೋಹರನ್ ಕೈಯಲ್ಲಿ ಏನೋ ಜಾದು ಇದೆ ಅಂತ ಅನಿಸತೊಡಗಿತು. ಜನ ಸಾಲಿನಲ್ಲಿ ನಿಂತು ನಮಗೂ ಒಂದು ಟಿಕೆಟ್ ಆರಿಸಿಕೊಡಿ, ನಿಮ್ಮ ಅದೃಷ್ಟ ನಮಗೂ ಬರಲಿ ಎಂದು ಮನೋಹರನ್ ಅವರ ಹತ್ತಿರ ಕೇಳಿಕೊಳ್ಳಲು ಪ್ರಾರಂಭಿಸಿದರು. ತದನಂತರ ಬಂತು ಅವರ ಮೂರನೇ ಗೆಲುವು. ಅವರು ಮತ್ತೆ ಅದೇ ನಿರ್ಮಲಾ ಲಾಟರಿಯಲ್ಲಿ 70 ಲಕ್ಷ ರೂಪಾಯಿಗಳ ಮೊದಲ ಬಹುಮಾನವನ್ನು ಗೆದ್ದರು. ಜೊತೆಗೆ ಒಂದೇ ಸರಣಿಯ ಟಿಕೆಟ್ಗಳನ್ನು ಹೊಂದಿದ್ದಕ್ಕಾಗಿ ಹೆಚ್ಚುವರಿಯಾಗಿ 1,10,000 ರೂಪಾಯಿ ಸಿಕ್ಕಿತು. ಇಡೀ ಊರಿಗೆ ಅವರು ಮಿಸ್ಟರ್ ಲಕ್ಕಿ, ಅತ್ಯಂತ ಅದೃಷ್ಟವಂತ ವ್ಯಕ್ತಿಯಾಗಿ ಕಂಡರು. ಆದರೆ ಸ್ವತಃ ಮನೋಹರನ್ ಅವರನ್ನು ಕೇಳಿದರೆ ಅವರ ಬಳಿ ಹೇಳಲು ಬೇರೆಯದ್ದೇ ಕತೆ ಇದೆ. ಮನೋಹರನ್ ಅವರು ಇದನ್ನು ಪವಾಡ ಅಥವಾ ಅದೃಷ್ಟ ಎಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅವರ ಪ್ರಕಾರ ಈ ಗೆಲುವುಗಳ ಹಿಂದೆ ವರ್ಷಗಳ ಕಾಲ ಮಾಡಿದ ಸಾಲ ಮತ್ತು ಖರ್ಚಿನ ಕತೆ ಇದೆ. 2009ರಲ್ಲಿ ವಿದ್ಯುತ್ ಮಂಡಳಿಯಿಂದ ನಿವೃತ್ತರಾದ ನಂತರ ಮನೋಹರನ್ ಅವರಿಗೆ ಲಾಟರಿ ಟಿಕೆಟ್ ಕೊಳ್ಳುವುದು ಅಭ್ಯಾಸವಾಗಿ ಹೋಯಿತು. ಕೆಲವು ತಿಂಗಳುಗಳಲ್ಲಿ ಅವರು ಬರೀ ಲಾಟರಿಗಾಗಿಯೇ ಬರೋಬ್ಬರಿ 5,000 ರೂಪಾಯಿಗಳವರೆಗೆ ಖರ್ಚು ಮಾಡುತ್ತಿದ್ರು. ವರ್ಷದ ಕೊನೆಯಲ್ಲಿ ತಾವು ಲಾಟರಿಗೆ ಖರ್ಚು ಮಾಡಿದ ಒಟ್ಟು ಹಣವನ್ನು ಲೆಕ್ಕ ಹಾಕಿದಾಗ ಅವರಿಗೆ ತೀವ್ರ ಬೇಸರವಾಗುತ್ತಿತ್ತು. 2009ರಿಂದ 2016ರವರೆಗೆ ಅಂದ್ರೆ ಸತತ 7 ವರ್ಷಗಳ ಕಾಲ ಅವರಿಗೆ ಯಾವುದೇ ದೊಡ್ಡ ಬಹುಮಾನ ಬರಲೇ ಇಲ್ಲ. ಹಲವು ಬಾರಿ ಲಾಟರಿ ಕೊಳ್ಳುವುದನ್ನು ನಿಲ್ಲಿಸಬೇಕು ಅಂದುಕೊಂಡ್ರು. ಆದ್ರೆ ಅವರಿಂದ ಆ ಅಭ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಇಂದು ಜನ ತಮ್ಮ ಗೆಲುವನ್ನು ಸಂಭ್ರಮಿಸುವಾಗ ಮನೋಹರನ್ ಶಾಂತವಾಗಿರುತ್ತಾರೆ. ಅವರು ಜನರಿಗೆ ಒಂದೇ ಮಾತು ಹೇಳುತ್ತಾರೆ, ಜನ ಬರೀ ಲಾಟರಿಯಲ್ಲಿ ಗೆದ್ದ ಹಣದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅದಕ್ಕಾಗಿ ಎಷ್ಟು ಹಣ ಕಳೆದುಕೊಂಡಿದ್ದೇವೆ ಎಂಬುದನ್ನು ಯಾರೂ ಚರ್ಚಿಸುವುದಿಲ್ಲ. ನನಗೆ ಬಂದ ಈ ಬಹುಮಾನಗಳು ಅದೃಷ್ಟವಲ್ಲ, ನಾನು ವರ್ಷಗಳಿಂದ ಕಳೆದುಕೊಂಡ ಹಣಕ್ಕೆ ಸಿಕ್ಕ ಸಮಾಧಾನ ಅಷ್ಟೇ. ತಮಗೆ ಬಂದ ಮೊದಲ ಲಾಟರಿ ಹಣದಿಂದ ಅವರು ತಮ್ಮ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿದರು. ಎರಡನೆಯ ಲಾಟರಿ ಹಣವನ್ನು ಮನೆಯ ತುರ್ತು ಅಗತ್ಯಗಳಿಗೆ ಮತ್ತು ಸಾಲ ತೀರಿಸಲು ಬಳಸಿದರು. ಮೂರನೇ ಬಾರಿ ಬಂದ ಹಣವನ್ನು ತನ್ನ ಮಗನ ಭವಿಷ್ಯಕ್ಕಾಗಿ ಇಡಲು ನಿರ್ಧರಿಸಿದ್ದಾರೆ. ಇನ್ನು ಅವರ ಕುಟುಂಬದವರಂತೂ ಈಗ ಇದನ್ನೆಲ್ಲ ತಮಾಷೆಯಾಗಿ ತೆಗೆದುಕೊಂಡಿದ್ದಾರೆ. ಮೂರನೇ ಬಾರಿ ಲಾಟರಿ ಹೊಡೆದಾಗ ಅವರ ಮನೆಯವರು ಆಶ್ಚರ್ಯ ಪಡಲಿಲ್ಲ. ಬದಲಿಗೆ ಲಾಟರಿ ಗೆಲ್ಲುವುದು ಇವರಿಗೆ ದಿನನಿತ್ಯದ ಕೆಲಸವಾಗಿ ಬಿಟ್ಟಿದೆ ಎಂದು ನಕ್ಕು ತಮಾಷೆ ಮಾಡಿದ್ರು. ಈ ವ್ಯಕ್ತಿಯ ಕಥೆಯಿಂದ ನಾವೇನು ಕಲಿಯಬೇಕು? ಹೊರಗಿನ ಪ್ರಪಂಚಕ್ಕೆ ಆರ್.ಪಿ. ಮನೋಹರನ್ ಜಗತ್ತಿನ ಅತ್ಯಂತ ಅದೃಷ್ಟವಂತ ವ್ಯಕ್ತಿಯಾಗಿ ಕಾಣಿಸಬಹುದು. ಆದರೆ ಪ್ರತಿಯೊಂದು ದೊಡ್ಡ ಗೆಲುವಿನ ಹಿಂದೆ ನಷ್ಟದ ಕತೆ, ಅಪಾರ ವೆಚ್ಚ ಮತ್ತು ಬಿಡಲಾಗದ ಅಭ್ಯಾಸಗಳಿರುತ್ತವೆ. ಹಾಗಾಗಿ ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.